ಕ್ರಿಸ್ತನ ಆಶೀರ್ವಾದದಲ್ಲಿ ಪಾಲುಗಾರರಾಗುವಂತ ಯೇಸು ಕ್ರಿಸ್ತನ ಜನವೇ, ಎಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಕ್ರೈಸ್ತ ಜೀವಿತವನ್ನು ಪ್ರಾರಂಭಿಸಿ ಈ ಯಾತ್ರೆಯ ಪ್ರಯಾಣದಲ್ಲಿ ಕ್ರಿಸ್ತನನ್ನು ದೃಷ್ಟಿಸಿ ಕ್ರಿಸ್ತನನ್ನು ಮಾತ್ರ ನೋಡಿ ನಡೆಯುವ ಈ ಯಾತ್ರೆಯಲ್ಲಿ ನನಗೂ ದೇವರಿಗೂ ಇರುವಂತ ಸಂಬಂಧ ಎಷ್ಟು ದೃಢವಾಗಿದೆ, ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಒಂದೇ ಮನಸ್ಸುಳ್ಳವರಾಗಿದ್ದೀವಿ, ಎಷ್ಟು ನಾವು ದೇವರೊಟ್ಟಿಗೆ ವಾಸ ಮಾಡುತ್ತಿದ್ದೇವೆ ಎಂಬ ಚಿಂತೆ ನಮ್ಮನ್ನು ಯಾವಾಗಾದರೂ ಕಾಡಿದೆ. ಯೇಸು ಕ್ರಿಸ್ತನು ನನ್ನನ್ನು ಪ್ರೀತಿಸಿ ನನಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಆತನು ಮೃತ್ಯುಂಜಯನಾಗಿ ಈಗ ತಂದೆಯ ಪಾದದಲ್ಲಿ ಕೂತು ಪ್ರಾರ್ಥಿಸಿ ಯಾಚಿಸುವಾಗ ಈ ಭೂಲೋಕದಲ್ಲಿ ಆತನ ಸೇವೆಯನ್ನು ಮಾಡಿ ಆತನ ಹಿಂಬಾಲಕನಾಗಿ ಆತನ ರಕ್ತದಿಂದ ತೊಳೆಯಲ್ಪಟ್ಟ ನಾನು ಆತನೊಂದಿಗೆ ಇರುವಂತ ವೈಯಕ್ತಿಕ ಸಂಬಂಧ, ಆತನೊಂದಿಗೆ ಇರುವಂತ ನನ್ನ ಪ್ರೀತಿ, ಆತನೊಂದಿಗೆ ನನ್ನಗಿರುವಂತ ಐಕ್ಯತೆ ಎಷ್ಟಿದೆ ಎಂಬುದನ್ನು ನಾವು ಚಿಂತಿಸಿದ್ದೇವೆ. ನಾನು ಕ್ರಿಸ್ತನು ಒಂದೇ ಎಂಬ ಚಿಂತೆಯನ್ನು ಈ ದಿನಗಳಲ್ಲಿ ನಾವು ಧ್ಯಾನಿಸೋದಕ್ಕೆ ಹೋಗ್ತೇವೆ. ಈ ಮಾರ್ಚ್ ತಿಂಗಳನ್ನ ನಾವು ಮುಖ್ಯ ಥೀಮ್ ಆಗಿ ಆರಿಸಿಕೊಂಡದ್ದೇ ಇനി ನನ್ನಲ್ಲಿ ನಾನೆಲ್ಲ ವಾಸ ಮಾಡಬೇಕಾದದ್ದು, ಕ್ರಿಸ್ತನು ನನ್ನಲ್ಲಿ ವಾಸ ಮಾಡಬೇಕು ಎಂಬುದಾಗಿ. ಹಾಗಾದರೆ ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ನಮ್ಮನ್ನು ನಾವೇ ಈ ದಿನಗಳಲ್ಲಿ ಈ ವಾಕ್ಯದ ಕನ್ನಡಿಯ ಮುಂದೆ ನಮ್ಮನ್ನು ನಾವು ಆ ಕನ್ನಡಿಗೆ ಬಿಂಬಿಸಿ ಆ ಕನ್ನಡಿಯಿಂದ ನಮ್ಮ ಜೀವಿತವನ್ನು ದೇವರು ಏನನ್ನು ತೋರಿಸುವವನಾಗಿದ್ದಾನೆ ಎಂಬುದನ್ನು ನಾವು ಧ್ಯಾನಿಸಬೇಕಾಗಿದೆ. ಅದನ್ನು ಆಸ್ಪದಿಸಿ ಇವತ್ತೊಂದು ವಾಕ್ಯವನ್ನು ಓದಿ ಅದರಿಂದ ಧ್ಯಾನಿಸೋದಕ್ಕೆ ದೇವರ ಕೃಪೆಯಲ್ಲಿ ಆಶ್ರಯಿಸುತ್ತೆ. ಯಾಕೋಬನು 4:8, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುದ್ಧ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿರಿ. ಯೇಸು ಕ್ರಿಸ್ತನ ಸಹೋದರನು, ಸಭೆಯ ಸ್ತಂಭವು ಮತ್ತು ಕ್ಯಾಮಲ್ ನೀ ಹೊಂದಂತ ಪ್ರಾರ್ಥನೆಯ ಮನುಷ್ಯನು ಆದಂತ ಯಾಕೋಬನು ದೇವರ ಸಭೆಗೆ ಬರೆಯುವ ಲೇಖನದಲ್ಲಿ ಹೀಗೆ ಹೇಳುತ್ತಿದ್ದಾನೆ: ದೇವರ ಸಮೀಪಕ್ಕೆ ಬನ್ನಿರಿ, ಆತನು ಆಗ ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ಆಕಾಶವನ್ನು, ಭೂಮಿಯನ್ನು, ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು, ದೃಶ್ಯವೂ ಅದೃಶ್ಯವೂ ಆದಂತ ಸಕಲವನ್ನು ಸೃಷ್ಟಿಸಿ ಎಲ್ಲೋ ದೂರದಲ್ಲಿರುವಂತ ದೇವರನ್ನೆಲ್ಲ ನಾವು ಆರಾಧಿಸೋದು. ನಾವು ಆರಾಧಿಸುವಂತ ದೇವರು ಎಲ್ಲೋ ದೂರ ಸ್ಥಳದಲ್ಲಿ ಕೂತು ನಮ್ಮನ್ನು ವೀಕ್ಷಿಸದೆ ಆತನ ಸ್ವಯಚಿತ್ತ ಪ್ರಕಾರವಾಗಿ ಆತನ ಸಂತೋಷಕ್ಕೆ ವಾಸ ಮಾಡುವಂತ ದೇವರ ಜನರಲ್ಲ ನಾವು. ಆಕಾಶವನ್ನು, ಭೂಮಿಯನ್ನು, ಸೂರ್ಯಚಂದ್ರ ನಕ್ಷತ್ರಾದಿಗಳನ್ನು, ಅದೃಶ್ಯವೂ ಆದಂತ ಸಕಲವನ್ನು ಸೃಷ್ಟಿಸಿ ಅದರ ಕ್ರಿಯೆಯನ್ನು, ಅದರ ಕ್ಷೇಮವನ್ನು, ಅದರ ನಡವಳಿಕೆಯನ್ನು, ಅದರ ಎಲ್ಲ ಒಂದೊಂದು ಕ್ಷಣದ ಮಾಹಿತಿಯನ್ನು ತಿಳಿದಿರುವಂತ ಒಂದೇ ಒಂದು ದೇವರಿದ್ದರೆ ಅದು ನಾವು ಆರಾಧಿಸುವಂತ ಯೆಹೋವನಾದ ದೇವರಾಗಿದ್ದಾನೆ. ಆ ದೇವರು ನಮ್ಮ ಪ್ರಸನ್ನತೆಯನ್ನು, ನಮ್ಮ ಆರಾಧನೆಯನ್ನು, ನಮ್ಮ ಪ್ರಾರ್ಥನೆಯನ್ನು ಯಾವಾಗಲೂ ಕಿವಿಗೊಟ್ಟು ಅದರ ಹತ್ತಿರ ಇರೋದಕ್ಕೆ ಬಯಸುವ ಆತನಾಗಿದ್ದಾನೆ. ಆತನು ಪರಿಶುದ್ಧನು, ಆತನು ಉನ್ನತನು, ಆತನು ಯಾರಿಗೂ ವಾಸ ಮಾಡಕ್ಕಾಗದಂತ ಬೆಳಕಲ್ಲಿ ಇರುವಂತ ದೇವರು. ಆದರೆ ನಮ್ಮನ್ನು ಪ್ರೀತಿಸುವವನು ಆಗಿದ್ದಾನೆ. ಅದಕ್ಕೆ ಯಾಕೋಬನ ಮುಖಾಂತರವಾಗಿ ನಮ್ಮ ಹತ್ರ ದೇವರು ಹೇಳೋದು, ಆತನ ಬಳಿಗೆ ಬರುವವರೆಲ್ಲರ ಹತ್ತಿರ ಆತನು ಸಮೀಪಕ್ಕೆ ಬರುವವನಾಗಿದ್ದಾನೆ. ಈ ಮಾರ್ಚ್ ತಿಂಗಳ 1ನೇ ವಾರದಲ್ಲಿ ನಾವೊಂದು ದೃಢ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕಾಗುತ್ತಾ, ಈ ವರ್ಷದಲ್ಲಿ, ಈ ತಿಂಗಳಲ್ಲಿ, ಈ ದಿನಗಳಲ್ಲಿ ನಾನು ದೇವರ ಬಳಿಗೆ ಹೋಗುವೆ. ದೇವರ ಬಳಿಯಲ್ಲಿ ಸೇರೋದಕ್ಕೆ, ದೇವರ
ಸಮೀಪಕ್ಕೆ ಸೇರೋದಕ್ಕೆ ನಾನು ಪ್ರಯತ್ನ ಮಾಡುವೆ ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೋ. ಇವತ್ತು ದೇವರೇ, ನಾನು ನಿನ್ನ ಪಾದದಲ್ಲಿ ಮರ್ಯಳ ಹಾಗೆ ಕೂತಿರೋದಕ್ಕೆ ಬಯಸುವವನಾಗಿದ್ದೇನೆ. ಎಲಿಜಬೆತ್ ಜಕರಿಯ ಆ ಕುಟುಂಬದ ಹಾಗೆ ಆಲಯದ ಸಕಲ ಕಾರ್ಯಗಳನ್ನು ಮಾಡಿ ವಾಸ ಮಾಡೋದಕ್ಕೆ, ನಿನ್ನ ಆಲಯದಲ್ಲಿ ವಾಸ ಮಾಡೋದಕ್ಕೆ ನನಗೆ ಸಹಾಯ ಮಾಡು. ಹನ್ನಳು ಸಿಮಿಯೋನನ ಹಾಗೆ ನಿನ್ನ ಪಾದದಲ್ಲಿ ಕೂತು ನಿನ್ನ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ ನನಗೆ ಕೃಪೆಯನ್ನು ಕೊಡು. ನಿನ್ನ ಬಳಿಗೆ ಬರೋದಕ್ಕೆ ನನಗೆ ಸಹಾಯ ಮಾಡು ಎಂಬ ಪ್ರಾರ್ಥನೆ ನಮ್ಮಲ್ಲಿ ಇವತ್ತು ಎದ್ದು ಬರುತ್ತೋ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ದೇವರ ಪಾದದಲ್ಲಿ ಕೂತವರು, ದೇವರ ಸಮೀಪಕ್ಕೆ ಸೇರಿದವರು ಯಾವತ್ತೂ ಲಜ್ಜೆ ಹೊಂದಲಿಲ್ಲ, ಯಾವತ್ತೂ ಸೋಲನ್ನು ಅನುಭವಿಸಲಿಲ್ಲ, ಯಾವತ್ತೂ ಶತ್ರುವಿನ ಕೈಗೆ ದೇವರವರನ್ನು ಬಿಟ್ಟು ಕೊಡಲಿಲ್ಲ. ಅವರ ಮುಖ ಯಾವತ್ತೂ ಅವಮಾನ ಪಡದಂತೆ ಶೋಭಿಸುವ ಮುಖವಾಗಿ ದೇವರವರನ್ನು ಮಾರ್ಪಡಿಸುವಂತ ನಿಶ್ಚಯ ದೇವರ ವಾಕ್ಯವು ಕೊಡುತ್ತದೆ. ದೇವರ ಸಮೀಪದಲ್ಲಿ ನೀನು ವಾಸ ಮಾಡೋದಾದರೆ, ದೇವರ ಸಮೀಪದಲ್ಲಿ ನೀನು ಇರೋದಾದರೆ, ನಿನ್ನ ವಿರುದ್ಧವಾಗಿ ಎಷ್ಟೇ ದೊಡ್ಡ ಶತ್ರು ಇದ್ದರೇನು, ನಿನ್ನ ವಿರುದ್ಧವಾಗಿ ಅಲೆಗಳಿದ್ದರೇನು, ನಿನ್ನ ವಿರುದ್ಧವಾಗಿ ಸಮುದ್ರವಿದ್ದರೇನು, ನಿನ್ನ ವಿರುದ್ಧವಾಗಿ ಎರಿಗೋ ಕೋಟೆ ನಿಂತರೇನು, ನಿನ್ನ ಮುಂದೆ ಕೆಂಪು ಸಮುದ್ರ ನಿಂತರೇನು, ಅದರ ಮುಂದೆ ಅದೆಲ್ಲವೂ ನಿಶ್ಶಬ್ದವಾಗಿ ನಿನ್ನ ದೇವರು ನಿನ್ನೊಂದಿಗಿದ್ದಾನೆ ಎಂಬ ಆ ದೃಢ ಧೈರ್ಯ ನಿನ್ನೊಳಗಿರುವಾಗ ಇದೆಲ್ಲವೂ ಕುಗ್ಗಿ ಹೋಗಿ, ಇದೆಲ್ಲವೂ ನಿರ್ಮೂಲವಾಗಿ ನೀನು ಜಯಶಾಲಿಯಾಗಿ ಮೇಲೆ ಬರುವೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ನೀನು ದೇವರ ಸಮೀಪಕ್ಕೆ ಬರುವ ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ಳಿ. ದೇವರ ಸಮೀಪಕ್ಕೆ ಬರುವುದು ಹೇಗೆ? ಪ್ರಾರ್ಥನೆಯ ಮುಖಾಂತರವಾಗಿ, ಆರಾಧನೆಯ ಮುಖಾಂತರವಾಗಿ, ವಾಕ್ಯ ಧ್ಯಾನದ ಮುಖಾಂತರವಾಗಿ, ಅನ್ಯ ಭಾಷೆಯ ಆರಾಧನೆಯ ಮುಖಾಂತರವಾಗಿ, ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿ ಆತನ ಬಳಿಗೆ ಸೇರುವ ಮುಖಾಂತರವಾಗಿ, ಆತನೊಂದಿಗೆ ಯಾವತ್ತು ಮಾತನಾಡುವ ಆ ಅನುಭವದೊಂದಿಗೆ, ಯೇಸು ಕ್ರಿಸ್ತನೊಂದಿಗೆ ಬಾಗಿಲು ವಾಸ ಮಾಡುವ ಆ ಅನುಭವದಿಂದ ನಾವು ಆತನ ಬಳಿಗೆ ಹೋಗುವ ಸಾಧ್ಯವಾಗುತ್ತೆ. ಪ್ರಿಯರೇ, ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ದೇವರ ಬಳಿಗೆ ನೀನು ಹೋಗುವುದಾದರೆ ಆತನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನಿನ್ನ ಬಳಿಗೆ ಬರುವುದಾದರೆ ಆತನು ನಿನ್ನ ಕೈಯನ್ನು ಹಿಡಿಯುತ್ತಾನೆ. ಆತನು ನಿನ್ನ ಕೈಯನ್ನು ಹಿಡಿದಿದ್ರೆ ನಿನ್ನ ಕೈಯನ್ನು ಆಶೀರ್ವದಿಸಿ ಅದನ್ನು ಮೇಲಕ್ಕೆತ್ತಿ ನಿನ್ನನ್ನು ಮುಂದಕ್ಕೆ ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರು ನಿನ್ನ ಸಮೀಪದಲ್ಲಿದ್ದರೆ ನಿನಗೆ ಸಂರಕ್ಷಣೆ ಉಂಟಾಗುತ್ತೆ. ದೇವರು ನಿನ್ನ ಸಮೀಪದಲ್ಲಿದ್ದರೆ ನಿನಗೆ ಆಶೀರ್ವಾದ ಉಂಟಾಗುತ್ತೆ. ದೇವರು ನಿನ್ನ ಸಮೀಪದಲ್ಲಿದ್ದರೆ ನಿನಗೆ ಆರೋಗ್ಯ ಉಂಟಾಗುತ್ತೆ. ದೇವರಿನ ಸಮೀಪದಲ್ಲಿದ್ದರೆ ನಿನಗೆ ಬೇಕಾದ ಎಲ್ಲ ವಿಷಯವನ್ನು ತಕ್ಕ ಸಮಯದಲ್ಲಿ ದೇವರು ಒದಗಿಸಿಕೊಡುವವನಾಗಿದ್ದಾನೆ. ಎಷ್ಟೇ ಶತ್ರುಗಳಿದ್ದರೇನೋ ಅದನ್ನೆಲ್ಲವನ್ನು ದೇವರು ನಿರ್ಮೂಲ ಮಾಡುತ್ತಾರೆ. ಯಾಕೆ ಗೊತ್ತಾ? ದೇವರು ನಿಮ್ಮ ಬಳಿಯಲ್ಲಿ ಇರುವವನಾಗಿದ್ದಾನೆ. ನಾನು ಕೇಳುವಂತಹ ಪ್ರಿಯ ದೇವಜನರೇ, ದೇವರ ಬಳಿಗೆ ಸೇರೋದಕ್ಕೆ, ದೇವರ ಸಮೀಪಕ್ಕೆ ಬರೋದಕ್ಕೆ ಪ್ರಯತ್ನಿಸುವವರಾಗಿರಬೇಕು. ಈ ದೇವರ ಬಳಿಯಲ್ಲಿ ವಾಸ ಮಾಡುವವರು, ದೇವರ ಸಮೀಪಕ್ಕೆ ಬರೋದಕ್ಕೆ ಆಗ್ರಹಿಸುವವರ ಕೈಗಳು ಶುದ್ಧಿ ಹೊಂದಿರಬೇಕಾಗಿದೆ. ಇಲ್ಲಿ ಯಾಕೋಬನು ಹೇಳೋದು, ನಿಮ್ಮ ಕೈಗಳನ್ನು ಶುದ್ಧಿಪಡಿಸಿ, ಪರಿಶುದ್ಧಪಡಿಸಿ, ಅದರ ಕೈಗಳಲ್ಲಿರುವಂತಹ ಸಕಲ ಪಾಪಗಳನ್ನು ಶುದ್ಧೀಕರಿಸಿ ಎಂಬುದಾಗಿ. ನಮ್ಮ ಕೈಗಳು ದೇವರ ಆಶೀರ್ವಾದವನ್ನು ಸ್ವೀಕರಿಸಿ ಕೊಡುವ ಕೈಗಳಾಗಿರಬೇಕು. ನಮ್ಮ ಕೈಗಳು ಯಾವತ್ತು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸುವುದಕ್ಕೆ ಇರಬೇಕು. ನಮ್ಮ ಕೈಗಳು ಯಾವತ್ತು ಮತ್ತೊಬ್ಬರನ್ನು ಸಂತೈಸುವ ಕೈಗಳಾಗಿರಬೇಕು. ಒಡೆಯುವ ಕೈಗಳಲ್ಲ, ತಿವಿಯೋ ಕೈಗಳಲ್ಲ, ನೋವು ಪಡಿಸುವ ಕೈಗಳು, ಮಾತುಗಳಲ್ಲ. ಮತ್ತೊಬ್ಬರನ್ನು ಆಶೀರ್ವದಿಸಿ ಸಮಾಧಾನ ಪಡಿಸುವಂತ ಕೈಗಳಾಗಿರಬೇಕು. ಈ ಕೈಗಳು ಶುದ್ಧಿ ಹೊಂದಿ ನಾವು ಆತನ ಪ್ರಸನ್ನತೆಗೆ ಬರುವವರಾಗಿರಬೇಕು. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ಈ ಕೈಗಳಂತ ಹೇಳುವಾಗ ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ಅದು ತೋಚಿಸುವುದಾಗಿದೆ. ನಾವು ನಮ್ಮ ಶರೀರದಲ್ಲೂ, ಪ್ರಾಣದಲ್ಲೂ, ಆತ್ಮದಲ್ಲೂ ಶುದ್ಧಿ ಉಳ್ಳವರಾಗಿರಬೇಕೆಂಬುದೇ ಇವತ್ತಿನ ಧ್ಯಾನದ ಮುಖ್ಯ ಸಂದೇಶ. ಎರಡನೇದು, ನಾವು ಒಂದೇ ಮನಸ್ಸುಳ್ಳವರಾಗಿರಬೇಕೆಂಬುದಾಗಿ. ಎರಡು ಮನಸ್ಸುಳ್ಳುವರೇ ಅಂತ ಹೇಳುವ ಈ ವಾಕ್ಯದಲ್ಲಿ ನಾವು ಒಂದು ಮನಸ್ಸುಳ್ಳುವವರಾಗಿರಬೇಕು. ಒಂದು ಮನಸ್ಸು ಹೇಗೆ ಬರುತ್ತೆ? ನಾವು ದೇವರ
ಒಟ್ಟಿಗೆ ದೇವರ ಜೊತೆಗೆ ವಾಸ ಮಾಡುವಾಗ ಎರಡು ಮನಸ್ಸುಳ್ಳವರ ಲಕ್ಷಣ ಹೇಗಿರುತ್ತೆ? ದೇವರಿದ್ದಾನಾ ಇಲ್ಲವಾ? ಆಶೀರ್ವಾದ ಹೊಂದುತ್ತೀವಾ ಇಲ್ಲವಾ? ನಮಗೆ ಉನ್ನತ ಸ್ಥಾನ ಸಿಗುತ್ತಾ ಇಲ್ಲವಾ? ನಮಗೆ ಬಿಡುಗಡೆ ಸಿಗುತ್ತಾ ಇಲ್ಲವಾ? ಈ ರೀತಿಯಲ್ಲಿ ಎರಡು ಮನಸ್ಸುಳ್ಳುವವರು ಇರೋದಾದರೆ ನೀವು ಇವತ್ತು ದೇವರ ಪಾದದಲ್ಲಿ ಕೇಳ್ಕೊಳ್ಳಿ, ಸ್ವಾಮಿ ನನಗೆ ಒಂದೇ ಮನಸ್ಸನ್ನು ಕೊಡಿ, ನಿಮ್ಮ ಬಳಿಗೆ ಬರೋದಕ್ಕೆ ನನಗೆ ಸಹಾಯ ಮಾಡಿ, ಒಂದೇ ಮನಸ್ಸಿನಿಂದ ಆಶೀರ್ವಾದವನ್ನು ನಿಮ್ಮಿಂದ ಹೊಂದಿಕೊಳ್ಳೋದಕ್ಕೆ ಸಹಾಯ ಮಾಡಿ ಎಂಬ ಪ್ರಾರ್ಥನೆ ನಾವೆಲ್ಲರೂ ದೇವರ ಪಾದದಲ್ಲಿ ನೋಡಿ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಬಳಿಗೆ ಬರೋದಕ್ಕೆ, ನಿಮ್ಮ ಸಮೀಪದಲ್ಲಿ ವಾಸ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿ ದೇವರೇ. ನಮ್ಮ ಕೈಗಳನ್ನು ಶುದ್ಧೀಕರಿಸಿ ನಮ್ಮ ಹೃದಯದಲ್ಲಿ ಒಂದೇ ಏಕಾಂತತೆಯಿಂದ, ಒಂದೇ ಮನಸ್ಸಿಂದ ನಿಮ್ಮನ್ನು ನೋಡಿ ಪ್ರಾರ್ಥಿಸೋದಕ್ಕೆ, ನಿಮ್ಮನ್ನು ಆರಾಧಿಸೋದಕ್ಕೆ ಸಹಾಯ ಮಾಡಿ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಪಾದಕ್ಕೆ ತಪ್ಪಿಸ್ತಾರೆ. ಈ ಮಾರ್ಚ್ ಮಾಸದಲ್ಲೂ ನೀವೇ ನಮ್ಮ ಜೊತೆ ಇದ್ದು ನಮ್ಮನ್ನು ಆಶೀರ್ವದಿಸಿ ನಡೆಸಿ ಎಂಬುದಾಗಿ ಕೇಳಿಕೊಂಡರೆ ಪ್ರಾರ್ಥನೆ ಪರಲೋಕ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.